ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘದಿಂದ ಸಿದ್ದರಾಮಯ್ಯ ವಿರುದ್ಧ ಪ್ರತಿಭಟನೆ ಮಾಡಲಾಯಿತು. ಚಾಮರಾಜನಗರದ ಜಿಲ್ಲಾಡಳಿತ ಭವನದ ಮುಂದೆ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ಪದಾಧಿಕಾರಿಗಳು ಮುಖ್ಯಮಂತ್ರಿಗಳು ಕೃತಜ್ಞತೆ ಸಲ್ಲಿಸುವ ಸಮಾರಂಭಕ್ಕೆ ಚಾಮರಾಜನಗರಕ್ಕೆ ಆಗಮಿಸಿ ರೈತರ ಹಕ್ಕೊತ್ತಾಯ ಪತ್ರಗಳನ್ನು ಸ್ವೀಕರಿಸಿ ನಂತರ ಅವುಗಳನ್ನು ಕಸದ ಬುಟ್ಟಿಗೆ ಬಿಸಾಕಿ ಹೋಗಿರುವುದು ಜಿಲ್ಲೆಯ ರೈತ ಸಂಘಟನೆಗಳಿಗೆ ಮಾಡಿದಂತ ತುಂಬಾ ಅಪಮಾನವಾಗಿದೆ ಹಾಗೂ ರೈತರ ಹಕ್ಕೊತ್ತಾಯ ಪತ್ರಗಳನ್ನೇ ನಿರ್ಲಕ್ಷ್ಯ ಮಾಡಿದಂತ ಮುಖ್ಯಮಂತ್ರಿಗಳು ಇನ್ನು ಸಾಮಾನ್ಯ ಜನರ ಕಷ್ಟ ಕಾರ್ಪಣ್ಯದ ಪತ್ರಗಳನ್ನ ಯಾವ ರೀತಿ ರಕ್ಷಣೆಯನ್ನ ಮಾಡಿ ಅವರಿಗೆ ನ್ಯಾಯ ಕೊಡಿಸುತ್ತಾರೆ ಅಂತ ರಾಜ್ಯಾಧ್ಯಕ್ಷ ಹಳ್ಳಿಕೇರಿ ಹುಂಡಿ ಬಾಗರಾಜ್ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಜಿಲ್ಲೆಯ ರೈತರು ಯಾವುದೇ ರೀತಿಯ ಗಣಿಗಾರಿಕೆ ಮತ್ತು ಅಧಿಕಾರಿಗಳ ವರ್ಗಾವಣೆ ಮತ್ತು ಸ್ವಂತಕ್ಕಾಗಿ ಸರ್ಕಾರಿ ಕೆಲಸವನ್ನ ಯಾರು ಕೇಳಲು ಹೋಗಿರಲಿಲ್ಲ. ಚುನಾಯಿತ ಪ್ರತಿನಿಧಿಗಳು ಮತ್ತು ಅಧಿಕಾರಿ ವರ್ಗದವರು ಸರಿಯಾದ ರೀತಿಯಲ್ಲಿ ಕಾನೂನು ಮತ್ತು ನೀತಿ ನಿಯಮಗಳನ್ನ ಮಾಡದೆ ರೈತ ವಿರೋಧಿ ಹಾಗೂ ರೈತರಿಗೆ ಮಾರಕವಾದಂತಹ ಅಂಶಗಳಿಂದ ತೊಂದರೆಯಾಗುತ್ತಿರುವುದನ್ನು ಅರಿತು ರೈತರು ಸಂಬಂಧಪಟ್ಟ ತೊಂದರೆಯ ಬಗ್ಗೆ ಹಕ್ಕೊತ್ತಾಯ ಪತ್ರಗಳನ್ನು ಸಲ್ಲಿಸಿದ್ರು. ಹಾಗೂ ಪ್ರಕೃತಿಯಿಂದ ನಷ್ಟ ಹೊಂದಿರುವಂತಹ ಬೆಳೆಗಾರರಿಗೆ ನಷ್ಟ ಪರಿಹಾರ, ಕಾರ್ಖಾನೆಯಿಂದ ಬರಬೇಕಾಗಿರುವಂತಹ ಕಬ್ಬಿನ ಬಾಕಿ, ಸರ್ಕಾರದಿಂದ ಬರಬೇಕಾಗಿರುವಂತಹ ಬರ ಪರಿಹಾರ, ಕಬಿನಿ ವ್ಯಾಪ್ತಿಯಿಂದ ಬರಬೇಕಾದಂತಹ ನಾಳೆಗಳಿಗೆ ನೀರು ಹರಿಸುವುದು ಮತ್ತು ಹಾಗೂ ಕಾಡು ಪ್ರಾಣಿಗಳಿಂದ ಆಗುವಂತಹ ನಷ್ಟಕ್ಕೆ ವೈಜ್ಞಾನಿಕವಾಗಿ ಪರಿಹಾರ ನೀಡಬೇಕು ಅಂತ ಹೋರಾಟ ಮಾಡಿರುವ ವಿಚಾರಗಳನ್ನ ಸರ್ಕಾರದ ಗಮನಕ್ಕೆ ತರಲು ಮುಖ್ಯಮಂತ್ರಿಗೆ ಮನವಿಯನ್ನ ಸಲ್ಲಿಸಲಾಗಿತ್ತು. ಆದರೆ ಆ ಮನವಿಯನ್ನ ಕಸದ ಬುಟ್ಟಿಗೆ ಸೇರಲು ಕಾರಣವಾಗಿರುವಂತಹ ಅಧಿಕಾರಿಯ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಬೇಕು ಅಂತ ಬಾಗರಾಜ್ ಆಗ್ರಹಿಸಿದ್ರು. ರೈತರ ಹಕ್ಕೊತ್ತಾಯಗಳನ್ನ 10ನೇ ತಾರೀಕು ಮುಖ್ಯಮಂತ್ರಿಗಳು ಏನು ಕೃತಜ್ಞತೆ ಸಭೆಯ ನೆಪದಲ್ಲಿ ಚಾಮರಾಜನಗರಕ್ಕೆ ಬಂದು ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ರೈತರು ತಮ್ಮ ಸಮಸ್ಯೆಗಳನ್ನ ರಾಜ್ಯದ ಮುಖ್ಯಮಂತ್ರಿಗಳ ಹತ್ರ ಹೇಳ್ಕೊಳ್ಳೋಣ, ಈ ಸಮಸ್ಯೆಗಳ ಬಗ್ಗೆ ಪರಿಹಾರ ಸಿಗುತ್ತೆ ಅಂತೇಳಿ ನೂರಾರು ಕಿಲೋಮೀಟರ್ ದೂರಿಂದ ರೈತರು ಒಂದು ಪೊಲೀಸ್ ಪಹರೆ ಒಳಗಡೆ, ನಿಮ್ಮದೇ ಇಲಾಖೆ ಪೊಲೀಸ್ ಪಹರೆ ಒಳಗಡೆ ಕರ್ಕೊಂಡೋಗಿ ಮುಖ್ಯಮಂತ್ರಿಗಳಿಗೆ ಹಕ್ಕೊತ್ತಾಯ ಪತ್ರಗಳನ್ನ ಅರ್ಜಿಗಳನ್ನ ಕೊಟ್ರೆ ಅವಿವೇಕಿ ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ಕ್ರಮ ತಗೋಬೇಕಲ್ವಾ? ಕ್ರಮ ತಗೊಳಕ್ ತಯಾರಿಲ್ಲ ಅವರು. ಕೇವಲ ಬರೀ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರ ವಾದ ಮತ್ತು ನಂಜುಂಡಸ್ವಾಮಿ ಅವರ ಕರಡಿಯಲ್ಲಿ ಬೆಳೆದಿದ್ದೇನೆ, ನಂಜುಂಡಸ್ವಾಮಿ ಅವರು ನನಗೆ ಗುರು ಅಂತ ಹೇಳ್ತಿರಲ್ಲ, ಆ ನಂಜುಂಡಸ್ವಾಮಿ ಅವರು ಹಾಕಿಕೊಟ್ಟಂತ ರೈತ ವರ್ಗ ಕೊಟ್ಟಂತ ಹಕ್ಕುಪತ್ರವನ್ನ ಎಲ್ಲಿಟ್ಟಿದ್ರಿ ಮುಖ್ಯಮಂತ್ರಿಗಳೇ? ನೀವು ನಿಜವಾಗೂ ನೀವು ಜೊತೆಲಿ ತಗೊಂಡೋಗಿದ್ರೆ ನಿಮ್ ಕಚೇರಿಲಿ ಇದ್ರೆ ತಕ್ಷಣ ಅದನ್ನ ಪತ್ರಿಕೆಗೆ ಬಿಡುಗಡೆ ಮಾಡಿ, ತಕ್ಷಣ ಪತ್ರಿಕೆಗೆ ಬಿಡುಗಡೆ ಮಾಡಿ. ನಾಚಿಕೆ ಆಗಬೇಕು ಮುಖ್ಯಮಂತ್ರಿಗಳೇ, ನಿಮ್ಗೆ ರೈತರ ಬಗ್ಗೆ ಮಾತನಾಡ್ಲಿಕ್ಕೆ ನಾಚಿಕೆ ಆಗಬೇಕು ನಿಮ್ಗೆ. ಯಾಕೆ ಅಂತ ಹೇಳಿದ್ರೆ ರೈತ ಕೊಟ್ಟಂತ ಹಕ್ಕೊತ್ತಾಯ ಪತ್ರಗಳನ್ನ ತಗೊಂಡೋಗಿ ಸಮಸ್ಯೆಯನ್ನು ಬಗೆಹರಿಸಬೇಕಾಗಿತ್ತು. ಇಲ್ಲಿ ಬಂದಿದಂತ ರೈತರು ನಿಮ್ಗೆ ಕೊಟ್ಟಿರ್ತಕ್ಕಂಥ ಅರ್ಜಿಗಳು ಯಾರೋ ಕಲ್ಲು ಗಣಿಗಾರಿಕೆ ಮಾಡಿಕ್ಕಲ್ಲ, ಗ್ರನೈಟ್ ಮಾಡ್ಲಿಕ್ಕಲ್ಲ, ಭೂ ಪರಿವರ್ತನೆಗಲ್ಲ, ಯಾವುದೇ ಕಮಿಷನ್ಗಾಗಿ ಅಲ್ಲ, ಗುತ್ತಿಗೆ ಕೆಲಸಕ್ಕಲ್ಲ, ರೈತರ ಭಾವನೆಯನ್ನ ತೀರಿಸಿಕೊಳ್ಳಿಕ್ಕೆ ನಿಮ್ಮ ಕಾಡು ಪ್ರಾಣಿಗಳಿಂದ, ನೀವು ಮಾಡಿರೋ ಅವಿವೇಕಿ ಕಾನೂನುಗಳಿಂದ, ನೀವು ಮಾಡಿರ್ತಕ್ಕಂಥ ಗ್ಯಾರಂಟಿಗಳಿಂದ ನಷ್ಟ ಹೊಂದತಕ್ಕಂಥ ರೈತರಿಗೆ ನ್ಯಾಯ ಸಿಕ್ಕಬೇಕು, ಕೃಷಿಗೆ ಸಮರ್ಪಕ ವಿದ್ಯುತ್ ಸಿಕ್ಕಬೇಕು, ಕಾಡು ಪ್ರಾಣಿಯಿಂದ ನಷ್ಟ ಆಗೋದನ್ನ ತಪ್ಪಿಸಬೇಕು, ರೈತನ ರಕ್ಷಣೆ ಮಾಡಬೇಕು ಅಂತ ಹೇಳಿ ಬೆಂಬಲ ಬೆಲೆ, ಕಬ್ಬಿನ ಬೆಲೆಯನ್ನು ಕೊಡಬೇಕು ಅಂತ ಹೇಳಿ ನಿಮ್ಮ ಹತ್ರ ಬಂದ್ರೆ ನೀವು ಅವಿವೇಕಿ ಮುಖ್ಯಮಂತ್ರಿಗಳು ಈ ಕೈಲಿ ಈಸ್ಕೊಂಡು ಈ ಕೈಲಿ ಕಸದ ಬುಟ್ಟಿಗೆ ಇಡ್ತೀರಿ ಅಂದ್ರೆ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿರ್ಲಿಕ್ಕೆ ನೀವು ಅನಾಲಯಕ ಆಗಿದ್ರಿ. ಮೂಢ ಮತ್ತು ವಾಲ್ಮೀಕಿ ಹಗರಣದಿಂದ ಮುಖ್ಯಮಂತ್ರಿಗೆ ಮತಿಭ್ರಮಣೆ ಆಗಿದೆ. ಆ ಒಂದು ಕಾರಣಕ್ಕಾಗಿ ಯಾವುದು ಕೂಡ ಮುಖ್ಯಮಂತ್ರಿಗೆ ಕಾಣ್ತಾ ಇಲ್ಲ. ಮುಖ್ಯಮಂತ್ರಿಗಳು ತೀವ್ರ ಭ್ರಮ ನಿರಸನ ಆಗಿದ್ದಾರೆ. ಇವ್ರಿಗೆ ಉತ್ತಮವಾದಂತ ಟ್ರೀಟ್ಮೆಂಟ್ ಕೊಟ್ಟು ಇವ್ರಿಗೆ ಆರೋಗ್ಯವನ್ನ ಸರಿಪಡಿಸ್ತಾ ಅಂತ ಕೆಲಸ ಆಗಬೇಕು. ಇಲ್ಲ ಅಂದ್ರೆ ರಾಜ್ಯ ರೈತರಿಗೆ ಈ ರೀತಿ ಕರಪತ್ರ ಪತ್ರವನ್ನ ಕಸದ ಬುಟ್ಟಿಗಿಟ್ಟವರು ಇನ್ನು ರಾಜ್ಯವನ್ನ ಬೇರೆ ಕಡೆ ಇಡಲ್ಲ ಅಂತ ಯಾವ ಗ್ಯಾರಂಟಿ ಅಂತ ಹೇಳಿ ಈ ಮೂಲಕ ಪ್ರಶ್ನೆ ಮಾಡಬೇಕಾಗ್ತದೆ ಮುಖ್ಯಮಂತ್ರಿಗಳನ್ನ. ಆ ಸಂಬಂಧಪಟ್ಟಂತ ವಿಜುವಲ್ ಕೂಡ ನಮಗೆ ತೋರಿಸಿದ್ದಾರೆ, ಆ ದಾಖಲೆನೂ ಕೂಡ ನಮ್ಮ ಹತ್ರ ಇದೆ. ಯಾಕೆ ಈ ರೀತಿ ಇಟ್ಟರು ಅಂತಕ್ಕಂಥದ್ದು ಪ್ರಶ್ನೆ. ಮುಖ್ಯಮಂತ್ರಿಗಳು ಸ್ವೀಕಾರ ಮಾಡಿದ್ಮೇಲೆ ಸಂಬಂಧಪಟ್ಟಂತ ಅಧಿಕಾರಿಗಳು ಯಾರಿದ್ದಾರೆ ಆ ಪತ್ರವನ್ನ ಸ್ವೀಕಾರ ಮಾಡಿದಂತ ಮುಖ್ಯಮಂತ್ರಿಗಳ ಹಿಂದೆ ಮತ್ತೆ ಆ ಪತ್ರವನ್ನ ಯಾರು ಅದನ್ನ ಸಮರ್ಪಕವಾಗಿ ನಿರ್ವಹಣೆ ಮಾಡಬೇಕಾಗಿತ್ತು, ನಿರ್ವಹಣೆ ಮಾಡಿದಂತ ಅಧಿಕಾರಿಯನ್ನ ಮುಖ್ಯಮಂತ್ರಿಗಳು ನಿಜವಾಗೂ ಅವ್ರಿಗೆ ತಾಕತ್ತಿದ್ರೆ ಆ ವ್ಯಕ್ತಿಯನ್ನ ಸೇವೆಯಿಂದ ವಜಾ ಮಾಡಬೇಕು. ಯಾಕೆಂದ್ರೆ ಇದು ಸಾಮಾನ್ಯ ವಿಚಾರವಲ್ಲ. ರಾಜ್ಯದ ರೈತರ, ಜಿಲ್ಲೆಯ ರೈತರ ಸಮಸ್ಯೆಗಳ ಬಗ್ಗೆ
ನೇರವಾಗಿ ಮುಖ್ಯಮಂತ್ರಿಗಳಿಗೆ ಹೇಳ್ಕೊಂಡು ಹೋದಂಥ ಸಂದರ್ಭದಲ್ಲಿ ಆ ಪತ್ರವನ್ನ ಸಮರ್ಪಕ ಇಲಾಖೆ ಮಂತ್ರಿಗಳಿಗೆ ಮತ್ತೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ವರ್ಗಾವಣೆ ಮಾಡಿ ಸಮಸ್ಯೆ ಬಗೆಹರಿಸ್ತಕ್ಕಂಥ ಕೆಲಸದ ಪತ್ರ ಇದು. ಯಾರು ವೈಯಕ್ತಿಕ ಪತ್ರವಲ್ಲ ಇದು. ಆ ಕಾರಣಕ್ಕಾಗಿ ಯಾರು ಇಲ್ಲಿ ನಿರ್ಲಕ್ಷ್ಯ ತೋರಿದರೆ ತಕ್ಷಣ ಅವರ ಮೇಲೆ ಸೇವೆಯಿಂದ ವಜಾ ಮಾಡಬೇಕು. ಮುಂದಿನ ದಿನಗಳಲ್ಲಿ ಈ ರೀತಿ ಆಗದ ರೀತಿ ಮುಖ್ಯಮಂತ್ರಿಗಳು ಕ್ರಮ ವಹಿಸಬೇಕು. ಸರ್ಕಾರ ರೈತರ ಪರ ಅಂತ ಹೇಳ್ತಾರಲ್ಲ, ಈಗ ಏನಾದ್ರು ಸಾರ್ವಜನಿಕವಾಗಿ ಕ್ಷಮೆ ಕೇಳಲಿಕ್ಕೆ ಏನಾದ್ರು ಒತ್ತಾಯ ಮಾಡುತ್ತೆ? ಮುಖ್ಯಮಂತ್ರಿಗಳು ಕ್ಷಮೆ ಕೇಳಲೇಬೇಕು. ಇದಕ್ಕೆ ಮುಖ್ಯಮಂತ್ರಿಗಳು ಯಾಕೆ ಕ್ಷಮೆ ಕೇಳಬೇಕು ಅಂದ್ರೆ ಜನತಾ ದರ್ಶನ ಮಾಡ್ತಾರೆ. ರೈತನ ಮನೆ ಬಾಗಿಲೇ ಸರ್ಕಾರ ಅಂತ ಹೇಳ್ತಾರೆ, ಸಾರ್ವಜನಿಕರ ಮನೆ ಬಾಗಿಲೇ ಸರ್ಕಾರ ಅಂತ ಹೇಳ್ತಾರೆ. ಹಣ ಕೊಟ್ಟು ಜನತಾ ದರ್ಶನ ಮಾಡ್ತಾರೆ. ಜನತಾ ದರ್ಶನದಲ್ಲಿ ಮುಖ್ಯಮಂತ್ರಿಗಳು ಅರ್ಜಿಗಳ ಸ್ವೀಕಾರ ಮಾಡ್ತಾರೆ. ಅದೇ ರೀತಿಯಾಗಿ ಇದೊಂದು ಕೃತಜ್ಞತಾ ಸಭೆ. ಈ ಕೃತಜ್ಞತಾ ಸಭೆ ನೆಪದಲ್ಲಿ ಬಂದಂತ ಮುಖ್ಯಮಂತ್ರಿಗಳಿಗೆ ಜಿಲ್ಲೆಯ ಇಂಚಿಂಚು ಸಮಸ್ಯೆಗಳ ಬಗ್ಗೆ ರೈತ ವರ್ಗ ಕೊಟ್ಟಂತ ಹಕ್ಕುತ್ತಾಯ ಪತ್ರಗಳನ್ನೇ ಈ ರೀತಿ ನಿರ್ಲಕ್ಷ್ಯ ಮಾಡಿರೋರು. ನಾವು ನಿಮ್ಮ ಬಗ್ಗೆ ಧಿಕ್ಕಾರ ಕೂಗ್ತೀವಿ, ಹೋರಾಟ ಮಾಡ್ತೀವಿ, ಗೇರವ್ ಮಾಡ್ತೀವಿ, ಕಪ್ಪಟ ಹಿಡಿತೀವಿ. ಅಂತ ವರ್ಗದ ಮನವಿ ಪತ್ರ ಹಕ್ಕುತ್ತಾಯಗಳನ್ನೇ ಬೀದಿಗಿಟ್ಟ ಮೇಲೆ ಸಾಮಾನ್ಯ ಜನರ ಪತ್ರವನ್ನು ನೀವು ಯಾವ ರೀತಿ ವ್ಯವಹರಿಸ್ತೀರಿ? ಸಾಮಾನ್ಯ ಜನಕ್ಕೆ ನ್ಯಾಯ ಎಲ್ಲಿ ಕೊಡ್ತೀರಿ? ಆ ಕಾರಣಕ್ಕೋಸ್ಕರ ತಕ್ಷಣ ಮುಖ್ಯಮಂತ್ರಿಗಳು ಕ್ಷಮೆ ಕೇಳಬೇಕು. ಜೊತೆಗೆ ಯಾರು ಆ ವ್ಯಕ್ತಿ ನಿರ್ಲಕ್ಷ್ಯ ಮಾಡಿದರೆ ಸೇವೆಯಿಂದ ವಜಾ ಆಗಬೇಕು. ರಾಜ್ಯದಲ್ಲಿ ಈ ನೀತಿ ಮಾದರಿಯಾಗಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾರೆ. ವರದಿ ಜಿ ಸಾಮುವೇಲ್, ನ್ಯೂಸ್ 24 ಕನ್ನಡ, ಚಾಮರಾಜನಗರ.